ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ ಬೈಕ್ ಪ್ರಮೋಷನಲ್ ವಿಡಿಯೋವನ್ನ ಮಾಡೋದಕ್ಕೆ ಪೆಟ್ರೋಲ್ ಬಾಂಬ್ ಮಾದರಿಯನ್ನ ಸ್ಫೋಟಿಸಿದರು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಗ್ಗಲೀಪುರದ ವಡೇರಹಳ್ಳಿಯಲ್ಲಿ ಈ ಚಿತ್ರೀಕರಣವನ್ನ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಸದ್ಯ ಕಗ್ಗಲೀಪುರ ಠಾಣೆ ಪೊಲೀಸರು ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಸ್ಥಳ ಪರಿಶೀಲನೆಯ ಬಳಿಕ ಪ್ರಕರಣವನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ನಿನ್ನೆ ರಜತ್ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ರು. ಅದು ಒಂದು ಬೈಕ್ ಪ್ರಮೋಷನಲ್ ವಿಡಿಯೋ ಆಗಿತ್ತು. ಆ ವಿಡಿಯೋ ಚಿತ್ರೀಕರಣದ ಸಂದರ್ಭದಲ್ಲಿ ಒಂದು ಕವರ್ಗೆ ಪೆಟ್ರೋಲ್ ಅನ್ನ ಹಾಕಿ ಅದನ್ನ ಸಿಡಿಸಿ ಚಿತ್ರೀಕರಣವನ್ನ ಮಾಡಲಾಗಿತ್ತು. ಈ ವಿಡಿಯೋ ಸಾಕಷ್ಟು ವಿವಾದಕ್ಕೆ ಕೂಡ ಕಾರಣವಾಗಿತ್ತು. ನೆಟ್ಟಿಗರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯ ಪೆಟ್ರೋಲ್ ಬಾಂಬ್ ಮಾದರಿಯನ್ನ ಸ್ಫೋಟಿಸೋದು ಕಾನೂನಿನ ಪ್ರಕಾರ ಅಪರಾಧ. ಹಾಗಾಗಿ ಈಗ ಸದ್ಯ ಕಗ್ಗಲೀಪುರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಕಗ್ಗಲೀಪುರದ ವಡೇರಹಳ್ಳಿಯಲ್ಲಿ ಈ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ನಿನ್ನೆ ಈ ವಿವಾದ ಆದ ನಂತರ ರಜತ್ ಒಂದು ವಿಡಿಯೋ ಮೂಲಕ ಇದಕ್ಕೆ ಸ್ಪಷ್ಟೀಕರಣ ಕೊಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡು ಆ ವಿಡಿಯೋವನ್ನ ನಾವು ಚಿತ್ರೀಕರಿಸಿದ್ವಿ. ಕನಕಪುರ ರಸ್ತೆಯಲ್ಲಿ ಆ ವಿಡಿಯೋ ಶೂಟ್ ಮಾಡಿದ್ವಿ. ಅದೊಂದು ಬೈಕ್ ಪ್ರಮೋಷನಲ್ ವಿಡಿಯೋ ಅಷ್ಟೇ. ಅದರಿಂದ ಯಾರಿಗೂ ಹಾನಿಯಾಗದಂತೆ ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡಿದ್ವಿ. ಹಾಗೂ ನಾನೊಬ್ಬ ಆರ್ಟಿಸ್ಟ್ ಆಗಿ ನನಗೆ ಏನು ಮಾಡಬೇಕು ಅಂತ ಹೇಳಿದ್ರು ಅದನ್ನಷ್ಟೇ ಮಾಡಿದ್ದೀನಿ. ಇದು ವಿವಾದಕ್ಕೆ ಕಾರಣ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಕೂಡ ರಜತ್ ಹೇಳಿದ್ರು. ಸದ್ಯ ಈಗ ವಿಡಿಯೋ ಚಿತ್ರೀಕರಣ ಆಗಿರೋದು ವಡೇರಹಳ್ಳಿಯಲ್ಲಿ, ಕಗ್ಗಲೀಪುರದ ವಡೇರಹಳ್ಳಿಯಲ್ಲಿ ಎನ್ನುವಂತಹ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದ್ದು ಸದ್ಯ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.